ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶ್ರಾವಣದ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಮನುಷ್ಯಾಗ ಏನಪ್ಪ ಅಂದರೆ ಅದು ಬೇಕು ಇದು ಬೇಕು ಎಲ್ಲದು ಬೇಕು ಅನ್ಕೋತೀವಿ. ಬಟ್ ಮಾಡಬೇಕಾದ್ರೆ ಸಾಕಾಗಿ ಹೋಗುತ್ತೆ. 12 ಗಂಟೆದಿಂದ ಬರೀ ತಿಕ್ಕೋದು ತೊಳೆಯೋದು ಇದೇ ಆಗಿದೆ. ಯಾಕಂದರೆ ಇವು ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನಂತ ಆರಾಮಾಗಿ. ಇವರೇ ಪುಣ್ಯ ಮಾಡಿ ಬಂದಿರೋದು. ನಾನು ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 4 ದಿನದ ಹಿಂದ್ಗಡೆ ಎಲ್ಲ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಎಲ್ಲ ಒಂದು ಚೀಲಕ್ಕೆ ತುಂಬಿಕೊಂಡು ಪ್ಯಾಕ್ ಮಾಡೋಣ ಅಂತ ಪ್ಯಾಕ್ ಮಾಡಿಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳೋಣಂತ. ಹಾಗೆ ಇವಷ್ಟೇ ತೊಳೆಯೋದು ಉಳಿದಿದೆ, ಇನ್ನೂ 2 ಅಷ್ಟೇ. ಇದು ಎಲ್ಲ ಕ್ಲೀನ್ ಆಗಿದೆ. ಬೇಡಾಗಿದ್ದೆಲ್ಲ ಹೀಗೆ ಮ್ಯಾಗ ಇಟ್ಟಿದ್ದೀವಿ. ಹಾಗೆ 12 ಗಂಟೆದಿಂದ ಇನ್ನೂ ಅಂದರೆ ಹಾಲ್ಗಿಲೆಲ್ಲ ಆಗಿದೆ. ಇದು ನೋಡಿ, ಇವಿಷ್ಟು ಪಾತ್ರೆ ಇಲ್ಲಿಟ್ಟಿರೋದು. ಹಾಗೆ ಇನ್ನೂ ಇದನ್ನು ತುಂಬಿಟ್ಟಿದ್ದೀನಿ. ಇದು ಇನ್ನು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊತ ಬರಬೇಕು. ಇನ್ನು ಫ್ರಿಜ್ಜದ ಒಳಗಿಂದೆಲ್ಲ ತೆಗಿಬೇಕು. ಹೀಗೆ 12 ಗಂಟೆದಿಂದ 6 ಗಂಟೆ ಆಯಿತು. ಹಾಗೆ ಇದನ್ನೆಲ್ಲ ಇಷ್ಟು ತೊಳೆದು ಇಟ್ಟಿದ್ದೀನಿ. ಇದು ಡೈಲಿ ಯೂಸದ್ದು ಮಾತ್ರ. ಬ್ಯಾಡಾಗಿದ್ದೆಲ್ಲ ಕಟ್ಟಿಬಿಟ್ಟಿಟ್ಟು ಒಂದು 3 ಚೀಲ 4 ಚೀಲ ಆಗ್ಬೋದೇನೋಪ್ಪ ಅಷ್ಟು ಮತ್ತು ಕಟ್ಟಿಟ್ಟಿದ್ದೀನಿ. ಇದು ಡೈಲಿ ಯೂಸದ್ದೇ ಇಷ್ಟು ಇರೋದಿಬ್ಬರೇ ಮನೆಯಲ್ಲಿ. ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ. ಇವತ್ತಂತೂ ಸಾಕಾಯ್ತಪ್ಪ. ಈ ಶ್ರಾವಣ ಬಂದಾಗೆಲ್ಲ ಕ್ಲೀನ್ ಮಾಡಬೇಕು. ಶ್ರಾವಣ ಹಾಗೆ ಯುಗಾದಿ ಹಬ್ಬ ಇದು ಬಂದಾಗೆಲ್ಲ ಮಾಡಲೇಬೇಕು. ಇನ್ನು ಕಾರ್ಟನ್ಗಳು ತೊಳಿಬೇಕು. ಹಾಗೆ ಇವನ್ನೆಲ್ಲ ಕ್ಲೀನ್ ಮಾಡಬೇಕು. ಇದು ಒಂದೇ ಹಾಕಿರೋದು ನಾನು ಕ್ಲೀನ್ ಮಾಡಿಟ್ಟಿದ್ದು ಹಾಗೆ ಇದ್ದಾವೆ. ಅದೊಂದು ಬಾಗಿಲಿಗೆ ಹಾಕಿರೋ ಇವನ್ನೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟಾಗುತ್ತೆ ಸಾಧ್ಯವಾದಷ್ಟು ನಾಳಿನ ತನಕ ಮಾಡ್ತೇನೆ. ಇವತ್ತಂತೂ ಸಾಕಾಯಿತು. ಇನ್ನೂ ಶೋಕೇಶ್ ಜೋಡಿಸಿಲ್ಲ. ಶೋಕೇಶ್ದಾಗಿನ ಎಲ್ಲ ಕ್ಲೀನ್ ಮಾಡಿದ್ದೆ ಮೊನ್ನೆನೇ. ಶೋಕೇಶ್ ಖಾಲಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಇವಷ್ಟೇ ಇಟ್ಟಿರೋದು. ಇನ್ನೂ ಕ್ಲೀನ್ ಮಾಡಬೇಕು. ಇಲ್ಲ, ಇನ್ನೂ ಜೋಡಿಸ್ಬೇಕು. ಅದಕ್ಕೆ ಕೂಡ ಜೋಡಿಸ್ದಾಗ ಅನಿಸುತ್ತೆ ಏನೂ ಇಲ್ಲಪ್ಪ ಇವ್ರ ಮನೆಯಲ್ಲೇ ಸ್ವಲ್ಪ ಇತ್ತಲ್ಲ, ಸ್ವಲ್ಪ ಇದಾವ ಅನಿಸುತ್ತೆ. ಆದರೆ ಬಟ್ ವೀಕ್ಷಕರೇ, ಅದು ಬೇಕು ಇದು ಬೇಕು ಅಂತೀವಲ್ಲ, ಇದು ಯಾರು ಮಾಡ್ಕೋಬಾರ್ದಪ್ಪ. ಸಾಮಾನು ಯಾವುದು ಎಷ್ಟು ಬೇಕಷ್ಟೇ ಮಾಡಿಕೊಂಡ್ರೆ ಪರವಾಗಿಲ್ಲ. ಇವತ್ತಂತೂ ಮಾಡ್ಕೊಂಡಿದ್ರೆ ನಾಳೆ ಬೆಳಗ್ಗೆ ಹೇಳ್ತೇನೋ ಇಲ್ಲೋ ಗೊತ್ತಿಲ್ಲ. ಮನುಷ್ಯಾಗ ಏನಪ್ಪ ಆಸೆ, ಅದು ಬೇಕು ಇದು ಬೇಕು, ಅದು ನಂದು ಇದು ನಂದು, ಇನ್ನೂ ಬೇಕು ಅನಿಸುತ್ತೆ. ಮಾಡೋದು ಕಷ್ಟ, ತುಂಬ ಕಷ್ಟ ಆಗುತ್ತೆ. ಅವಿಷ್ಟು ತೊಳೆದು ಅದೊಂದು ಬುಟ್ಟಿ ಇಟ್ಟು ಇದು ಇನ್ನು ಜೋಡಿಸ್ಬೇಕಂತ ಅಂದರೆ ನಂದು ಮುಗಿದು ಹೋಗುತ್ತೆ ಕತೆ. ಇನ್ನೇನು ಸ್ನಾನ ಮಾಡೋಕ್ಕೆ 10 ಗಂಟೆ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಇನ್ನು ಫ್ರಿಜ್ಜಿಂದೊಂದು ಐಟಮ್ಸ್ ಅವನ್ನಷ್ಟು ತೊಳೆದ್ರೆ ಮುಗಿದೋಯ್ತು ತೊಳೆಯೋದಂತೂ. ಕಟ್ಟಿಟ್ಟಿದ್ದಕ್ಕೆ ಯಾವುದಕ್ಕೂ ಕೈ ಹಚ್ಚಿಲ್ಲ. ಡಬ್ಬಿ ಪಬ್ಬಿ ಎಲ್ಲ ಕಟ್ಟಿಟ್ಟಿದ್ದೇನೆ ವೀಕ್ಷಕರೇ. ನಾನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಕೈಲಿಂದ ಆಗೋದಿಲ್ಲ ಅಂದ್ಬಿಟ್ಟು. ಇಷ್ಟು ಹೆವಿ ಆಗುತ್ತಪ್ಪ ಮನೆ ಕೆಲಸ ಅಂದರೆ, ಹೇಳಬಾರ್ದಪ್ಪ. ಆ ಥರ ಹೆವಿ ಆಗುತ್ತೆ. ನಾವು ಅನ್ಕೋತೀವಿ ಅದು ಬೇಕು, ಆ ಡಬ್ಬಿ ಬೇಕು, ಈ ಪಾತ್ರೆ ಬೇಕು, ಅದು ಬೇಕು, ಅದು ಯಾವುದಾದ್ರೂ ನೋಡಿದರೆ ಅದನ್ನು ತರಬೇಕಲ್ಲ. ನಮ್ಮ ಮನೆಯಲ್ಲೂ ಇಲ್ಲಲ್ಲ. ಯಾರಾದರೂ ನೋಡಿದರೆ ಅವ್ರ ಮನೆ ಚೆನ್ನಾಗಿತ್ತಪ್ಪ,
ಅದನ್ನು ತರಬೇಕಪ್ಪ. ಆದರೆ ಒಬ್ಬರೇ ಮಾಡೋ ಅಂಥದ್ದು ಅಲ್ಲ. ಅದಕ್ಕೆ ಈಗ ತೆಗ್ದಿರೋದು ವಾರ್ಡ್ರೂಪ್ ಅಂತ. ವಾರ್ಡ್ರೂಪ್ ಮಾಡಿಕೊಂಡು ಚೆನ್ನಾಗಿ ಇರೋವಂಥ ಐಟಮ್ಸ್ ಎಲ್ಲ ಒಳಗೆ ಇಟ್ಕೊಂಡು ಆರಾಮಾಗಿರ್ತಾರೆ. ಅದೇ ಬೆಟ್ರು. ನಾವೆಲ್ಲ ಡೆಕೋರೇಷನ್ ಮಾಡಿ ಚೆನ್ನಾಗಿ ಕಾಣಲಪ್ಪ ಮನೇನ ಅಂತ ಇಡ್ತೇವಲ್ಲ, ಮಾಡೋದಕ್ಕೆಲ್ಲ ಆಗೋದಿಲ್ಲ. ಇವತ್ತು ಜೀವ ಅಂತೂ ಸಾಕಾಗಿ ಹೋಯಿತು. ಅದರಾಗೆ ಕುಡಿಯೋ ನೀರು ಬಂದಿತ್ತು. ಕುಡಿಯೋ ನೀರು ಕೂಡ ನಾನು ಹೊರಗಡೆನೇ ಇಲ್ಲಿ ಇಟ್ಟಿರೋದು. ಇನ್ನು ಅವನ್ನೂ ಕೂಡ ಒಳಗೆ ಓದ್ತಿರ್ಬೇಕು ನಾನು. ಯಪ್ಪ, ಇವತ್ತು ಹಾಸಿಗೆ ಕ್ಲೀನ್ ಮಾಡಿದರೆ ಆಗಲಿಲ್ಲ, ಹಾಸಿಗೆ ಒಗೆದ್ರೆ ಆಗಲಿಲ್ಲ. ಇವತ್ತು ಕೈ ಬೇಕಾದಲ್ಲೆಲ್ಲ ಕೊರೆದು ಹೋಗಿದ್ದಾವೆ. ನನ್ನ ಕೈಗಳು ಕೂಡ ಉರಿತಿದ್ದಾವೆ ಸೋಪಿನ ನೀರಾಗ ಕೈ ಹಾಕಿದರೆ. ಹಾಗೆ ದಯವಿಟ್ಟು ಭಾಳ ಪಾತ್ರೆ ಪಗಡಿ ಮಾಡ್ಕೋಬೇಡಿ. ನನಗೆ ಮಾಡ್ಕೊಂಡು ಹುಚ್ಚು ಹತ್ತು ಬಿಟ್ಟಿದೆ. ಈಗ ಕಟ್ಟಿಟ್ಟಿರೋ ಪಾತ್ರೆ ಎಲ್ಲ ಒಂಥರ ಜಂಗ್ ಅಂತಾರಲ್ಲ, ಗಂಜಿ ಹಿಡಿತ ಆ ಥರ ಈ ಪಾತ್ರೆಗೆಲ್ಲ ಟಿಕ್ಕ ಬೀಳ್ತಾವಲ್ಲ, ಆ ಥರ ಆಗಿದೆ ನಂದಂತೂ. ಅವನು ಯಾವುದು ಕೈ ಹಚ್ಚೋದು ಇಲ್ಲ, ನಾನು ತೆಗಿಯೋದು ಇಲ್ಲ. ಬಟ್ ಇದು ಶ್ರಾವಣ ಬಂತಂದರೆ ತುಂಬ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ಈ ಕಡೆ ಎಲ್ಲ ಪದ್ಧತಿ ಹಾಗೆ ಮಾಡ್ಕೊಳ್ಳೇಬೇಕು. ಹಾಲು, ಬೆಡ್ರೂಮು ಇವೆಲ್ಲ ಮಾಡಿದ್ದೆ ನಾನು. ಬಟ್ ಇನ್ನೂ ಸಾಮಾನು ಜೋಡಿಸೋವೆ ಸುಮಾರು ಇದ್ದಾವೆ. ಹಾಲ್ದಾಗು ಹಾಗೆ ಬಿಟ್ಟಿರೋದು ನಾನು ಎಲ್ಲ ಈ ಕಡೆದು ಮುಗಿದ ಮೇಲೆ ಅಂತ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್.